ಒಲಿಂಪಿಕ್ ಅರ್ಹತಾ ಸುತ್ತಿನ ಹಾಕಿ ಟೂರ್ನಿಯಲ್ಲಿ ಆಡಿದ ಭಾರತೀಯ ಆಟಗಾರರನ್ನ ನಿನ್ನೆ ಸನ್ಮಾನಿಸಲಾಯಿತು. ಹೋಟೆಲ್ ಲಲಿತ್ ಅಶೋಕ್ ಹಾಗೂ ಹಾಕಿ ಇಂಡಿಯಾ ವತಿಯಿಂದ ಆಟಗಾರರಿಗೆ ತಲಾ 2 ಲಕ್ಷ ರೂಪಾಯಿ ನೀಡಿ ಗೌರವಿಸಲಾಯಿತು. ಹಾಗೆ ಆಟಗಾರರಿಗೆ ಹಾಕಿ ಇಂಡಿಯಾ ವತಿಯಿಂದ ಐಪಾಡ್ ನೀಡಿತು. ಕೊನೆಗೂ ಸಾಧಕರಿಗೆ ಗೌರವ ಸಂದಿದೆ. ಲಂಡನ್ ಒಲಿಂಪಿಕ್ಗೆ ಅರ್ಹತೆ ಪಡೆದ ಭಾರತ ಹಾಕಿ ತಂಡದ ಆಟಗಾರರನ್ನ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಸುಂದರ ಸಮಾರಂಭದಲ್ಲಿ ಹೋಟೆಲ್ ಲಲಿತ್ ಅಶೋಕ್ ವತಿಯಿಂದ ಪ್ಲೇಯರ್ಸ್ಗೆ ತಲಾ 1 ಲಕ್ಷ ರೂಪಾಯಿ ನೀಡಲಾಯಿತು. ಹಾಗೆ ಸಹಾಯಕ ಸಿಬ್ಬಂದಿಗೆ ತಲಾ 50,000 ರೂಪಾಯಿ ಕೊಡಲಾಯಿತು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು. ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು ನಾವು. ಈಗ ನಮ್ಮ ಹಾಕಿ ಇಂಡಿಯಾ ಅವರು ಈ ಥರ ಒಂದು ಮೋಟಿವೇಶನ್ ಫಂಕ್ಷನ್ ಮಾಡಿದ್ದಾರೆ. ಇದೀಗ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಒಲಿಂಪಿಕ್ಸ್ ಬರ್ತಾ ಇದೆ. ಸೊ ನಮ್ಮದೆಲ್ಲ ಕಾನ್ಸಂಟ್ರೇಷನ್ ಎಲ್ಲ ಒಲಿಂಪಿಕ್ಸ್ ಮೇಲಿರುತ್ತೆ. ನಾವೀಗ ನಮ್ಮ ಪ್ರಿಪ್ರೇಷನ್ ಆಫ್ ಒಲಿಂಪಿಕ್ಸ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಒಂದು ಮಂತಲ್ಲಿ ನಾವು ಪ್ರೀ ಒಲಿಂಪಿಕ್ಸ್ ಅಂತ ಹೋಗ್ತಾ ಇದ್ದೀವಿ. ಸೊ ಮುಂದಕ್ಕೆ ಇದೇ ಥರ ಮಾಡಿ ಒಳ್ಳೆ ಒಂದು ಪೋಡಿಯಂ ಫಿನಿಶ್ ಬರಬೇಕು ಅಂತ ನಮ್ಮ ಆಸೆ. ಪಾಕಿಸ್ತಾನ ಟ್ರಿಪ್ ನಮ್ಮದು ಡೆವಲಪ್ಮೆಂಟ್ ಸ್ಕ್ವಾಡ್ ಹೋಗ್ತಾ ಇದೆ. ಸೊ ನನ್ನ ಆಸೆ ಗುಡ್ ಲಕ್ ಗೆದ್ದು ಬರಲಿ ಅಂತ ನಮ್ಮ ಆಸೆ ಇದೆ. ಸರ್ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅವ್ರು ಪ್ರಾಮಿಸ್ ಮಾಡಿದ 15 ನೆರವೇರಿಸಿದ್ದಾರೆ. ಸೊ ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಫ್ಯೂಚರಲ್ಲಿ ಒಲಿಂಪಿಕ್ಸಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ. ಇದರಿಂದ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗಿದೆ, ನಮ್ಗೆ ಈಸಿ ಆಯ್ತು. ಈಗ ನಮ್ಮದು ಪೆನಾಲ್ಟಿ ಕಾರ್ನರ್ ಇರ್ಬೋದು, ಯಾವುದೇ ನಮ್ದು ಏನಾದ್ರು ತಪ್ಪಿದ್ರೆ ನಾವು ಐಪ್ಯಾಡಲ್ಲಿ ನೋಡ್ಕೋಬೋದು. ಒಂದು ಸ್ವಲ್ಪ ಟೈಮ್ ಇನ್ನು 3 ತಿಂಗಳಿದೆ, ಅದರೊಳಗೆ ಕಂಪ್ಲೀಟ್ ನಾವು ಅಡ್ಜಸ್ಟ್ ಆಗಿ ಒಳ್ಳೆ ರಿಸಲ್ಟ್ ಕೊಡ್ಬೋದು. ಹಾಕಿ ಇಂಡಿಯಾ ಸಹ ಒಲಿಂಪಿಕ್ ವೀರರಿಗೆ ತಲಾ 1 ಲಕ್ಷ ರೂಪಾಯಿ ನೀಡಿತು. ಜೊತೆಗೆ ಆಟಗಾರರ ಬೇಡಿಕೆಯಂತೆ ಐಪ್ಯಾಡ್ ಸಹ ನೀಡಿತು. ಐಪ್ಯಾಡ್ ನೀಡಿರೋದ್ರಿಂದ ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಲು ಪ್ಲೇಯರ್ಸ್ಗೆ ನೆರವಾಗುತ್ತೆ. ಇದು ಆಟಗಾರರಿಗೆ ಬಹಳ ಖುಷಿ ನೀಡಿತು. ಅಲ್ಲದೆ ಸಹಾಯಕ ಸಿಬ್ಬಂದಿಗೂ ತಲಾ 50,000 ರೂಪಾಯಿ ನೀಡಿ ಹಾಕಿ ಇಂಡಿಯಾ ಸನ್ಮಾನಿಸಿತು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ. Okay, well, we haven't tried it yet. I've spoken to some people who said that it doesn't require any time to get used to it, and I've spoken to others who said it takes some time to get used to it. So we haven't had an opportunity to actually do it. There's a turf at Ludhiana, so we're hoping to actually go and do a bit of training there. But the pre-Olympic tournament in London is obviously the turf that we're playing on, and will probably be our first taste of it. ಸಮಾರಂಭದಲ್ಲಿ ಹಾಲಿ ಮತ್ತು ಮಾಜಿ ಆಟಗಾರರ ದಂಡೇ ಭಾಗವಹಿಸಿತ್ತು. ಜೊತೆಗೆ ಜೂನಿಯರ್ ಆಟಗಾರರು ಸಹ ಇದ್ರು. ಆಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.